ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಚಿತ್ರ ರಿಲೀಸ್ ಆಗಿ 10 ದಿನಗಳು ಪೂರೈಸಿ ಭರ್ಜರಿಯಾಗಿ ಮುನ್ನುಗ್ತಾ ಇದೆ. ಇದು ದರ್ಶನ್ ಅಭಿಮಾನಿಗಳಿಗೂ ಯಜಮಾನ ಚಿತ್ರತಂಡಕ್ಕೂ ಸಂತಸದ ಸುದ್ದಿ. ಇನ್ನು ಈ ಚಿತ್ರವನ್ನ ಎಲ್ಲೆಡೆ ಡಿಸ್ಟ್ರಿಬ್ಯೂಟ್ ಮಾಡಿದಂತಹ ಡಿಸ್ಟ್ರಿಬ್ಯೂಟರ್ ಕೂಡ ಈಗ ಸಖತ್ ಫುಲ್ ಖುಷಿಯಾಗಿದ್ದಾರೆ. ಈ ಸುದ್ದಿ ಕೇಳಿದ್ರೆ ನೀವುಗಳು ಕೂಡ ಖುಷಿ ಆಗ್ತೀರಾ. ಅದೇನು ಅಂತ ತಿಳ್ಕೊಳ್ಳೋಕೆ ಮಿಸ್ ಮಾಡ್ತೀವಿ, ವಿಡಿಯೋನ ನೋಡಿ. ಆದ್ರೆ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ. ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಈ ಚಿತ್ರ ಬಿಡುಗಡೆ ಮಾಡಿದ ದಿವಸದಿಂದ ಇದುವರೆಗೂ ಎಲ್ಲ ಶೋಗಳು ತುಂಬಿದ ಗ್ರಹಗಳಿಂದ ತುಂಬಿದೆ. ಇನ್ನೂ ಜಾಸ್ತಿ ಬರ್ತಾ ಇದ್ದಾರೆ. ಇನ್ನು ಫ್ಯಾಮಿಲಿ ಆಡಿಯನ್ಸ್ ಬರಬೇಕು. ಈಗ 50% ಬಂದಿದ್ದಾರೆ, ಇನ್ನು 50% ಬರಬೇಕು. ಈಗ ಎಕ್ಸಾಮ್ ಇರೋದ್ರಿಂದ ಇನ್ನೂ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತೇಳಿ ನಾವು ಹೇಳೋಕ್ಕಾಗ್ತಾಯಿಲ್ಲ. ಈ ಪಿಕ್ಚರ್ ದರ್ಶನ್ ಸರ್ ಅವ್ರದ್ದು ನಾನು ಹಿಂದೇನೂ ಸಿನಿಮಾ ಮಾಡಿದ್ದೀನಿ ರಿಲೀಸು, ಆದರೆ ಈ ಥರ ಒಂದು ಕಲೆಕ್ಷನ್ಸು ಯಾವತ್ತೂ ನೋಡಿಲ್ಲ. ಎಲ್ಲ ಚಿತ್ರಗಳಿಗಿಂತ ಮೀರಿದೆ ಅಂತ ನಾನು ಹೇಳ್ಬೋದು. ಆಮೇಲೆ ಮಲ್ಟಿಪ್ಲೆಕ್ಸಲ್ಲಿ ಇದುವರೆಗೂ ದರ್ಶನ್ ಸರ್ದು ಈ ಕಲೆಕ್ಷನ್ ನಾನು ನೋಡಿರಲಿಲ್ಲ. ಭಾಳ ಚೆನ್ನಾಗಿ ಬಂದಿದೆ ಕಲೆಕ್ಷನ್. ಎಲ್ಲ ಶೋ ಫುಲ್ಲಾಗಿದೆ. ಮಲ್ಟಿಪ್ಲೆಕ್ಸ್ ಎಕ್ಸ್ಟ್ರಾ ಶೋ ಹೊಡೆದಿಲ್ಲ. 17 ಶೋ ಹೊಡೆದಿರೋದು ಇದೆ ಕೆಲವು ಥಿಯೇಟರ್ಗಳಲ್ಲಿ ಮಲ್ಟಿಪ್ಲೆಕ್ಸ್. ನಾನು ತುಂಬ ಖುಷಿ ಆಗುತ್ತೆ. ಈ ಚಿತ್ರ ಬಿಡುಗಡೆ ಮಾಡಬೇಕಂತೇಳಿ ನಾನು ಸ್ವಲ್ಪ ಹಿಂದೇಟ್ ಆಗ್ತೆ. ಸ್ವಲ್ಪ ನನ್ನ ಸಿನಿಮಾನೇ ನಾನೇ ಕಿಲ್ ಮಾಡ್ತಾ ಇದ್ದೀನಲ್ಲ ಅಂತ. ಇದ್ರ ಹಿಂದಿನ ಸಿನಿಮಾ ನಾನೇ ರಿಲೀಸ್ ಮಾಡಿದ್ದೆ, ನಟ ಸಾರ್ವಭೌಮ. ನನ್ನ ಹಿಂದಿನೇ 3ನೇ ವಾರದಲ್ಲಿ ತಕ್ಷಣ ಬರ್ತಾ ಇದೆಯಲ್ಲ ಅಂದ್ಕೊಂಡು ನಾನು ಅದನ್ನು ನೋಡಿಲ್ಲ. ಆದರೆ ಈ ಚಿತ್ರ ರಿಲೀಸ್ ಮಾಡಿದೆ, ಧೈರ್ಯವಾಗಿ ಮಾಡಿದೆ. ನಾನು ಭಾಳ ಚೆನ್ನಾಗಿ ಬಂದಿದೆ ಸಿನಿಮಾ. ನನಗೂ ಖುಷಿ ಆಯಿತು, ನಾನು ಖುಷಿಯಾಗಿದ್ದೀನಿ. ಈ ಥರ ಕಲೆಕ್ಷನ್ಸ್ ನಾನು ಯಾವತ್ತೂ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ 40 ವರ್ಷದಲ್ಲಿ ನೋಡಿಲ್ಲ. ನಾನು 300 ಪಿಕ್ಚರ್ ಮೇಲೆ ರಿಲೀಸ್ ಮಾಡಿದ್ದೀನಿ ಇದ್ವರೆಗೂ. ನಾನು ಈ ಥರ ಕಲೆಕ್ಷನ್ ಮಾಡಿದ್ದೀನಿ, ನನಗೂ ಖುಷಿ ಆಗ್ತದೆ. ಓಕೆ ಫ್ರೆಂಡ್ಸ್, ಈ ಸ್ವೀಟ್ ನ್ಯೂಸ್ ಕೇಳಿ ನಿಮ್ಗೆ ಎಷ್ಟು ಖುಷಿ ಆಯಿತು ಅನ್ನೋದನ್ನ ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಪಕ್ಕಾ ಜಿ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ತೀವಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು.